ತುಮಕೂರಿನ ಜಯಗಂಗಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಯರಾವುತರ ಜನಾಂಗ ಸಂಘದ ಉಪಯೋಗಕ್ಕೆ ನಗರ ಶಾಸಕ ಜ್ಯೋತಿ ಗಣೇಶ್ ರವರನ್ನು ಸಿಎ ಸೈಟ್ ಕೋರಿ ಮನವಿ ಮಾಡಿದರು. ಈ ವಿಚಾರವಾಗಿ ಶಾಸಕರು ಈಗಿನ ಪರಿಸ್ಥಿತಿಯಲ್ಲಿ ಯಾವುದಾದರೂ ಸಂಘ ಸಂಸ್ಥೆಗೆ ಸಿಎ ಸೈಟ್ ಕೊಡಬೇಕಾದರೂ ಕ್ಯಾಬಿನೆಟ್ನಲ್ಲೇ ಮಂಜೂರು ಆಗಬೇಕಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ರವರು ಹೇಳಿದರು. ತುಮಕೂರು ನಗರದ ಭೀಮಸಂದ್ರದ ಜಯಗಂಗಾ ಪಾರ್ಟಿ ಹಾಲ್ನಲ್ಲಿ ಇಂದು ಬೆಳಿಗ್ಗೆ ಸಮಾರಂಭ ನಡೆಯಿತು. ನಡೆದ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ರಾವುತರ ಸಂಘದ ಉದ್ಘಾಟನೆ ಕಾರ್ಯಕ್ರಮ ವೇದಿಕೆಯಲ್ಲಿ ಸಮಾರಂಭ ಉದ್ಘಾಟಿಸಿ ಜನಾಂಗದವರನ್ನು ಉದ್ದೇಶಿಸಿ ಮಾತನಾಡಿದ ನಗರ ಶಾಸಕರು, ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವ ನಿಮ್ಮ ಜನಾಂಗದ ಪ್ರಗತಿಗೆ ಸಂಘಟನೆ ಆದ್ಯತೆ ನೀಡಬೇಕು ಎಂದು ಅವರಿಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರಾವುತರ ಸಂಘದ ಅಧ್ಯಕ್ಷ ಎಂಎಚ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಎಚ್ ಮೋಹನ್, ಉಪಾಧ್ಯಕ್ಷ ಪ್ರಸಾದ್ ರಾಯ್ ರಾವತ್, ಸಂಘಟನಾ ಕಾರ್ಯದರ್ಶಿ ರಾಮಕೃಷ್ಣ ರಾವತ್, ಬನಶಂಕರಿ ರಘುನಾಥ್ ರಾವತ್, ತುಮಕೂರು ಜಿಲ್ಲಾ ಸಂಚಾಲಕಿ ವೇದಾವತಿ ಸೇರಿದಂತೆ ಜನಾಂಗದ ಮುಖಂಡರಾದ ರಾಜು ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಕುಲದೇವತೆ ಎಲ್ಲಮ್ಮ ದೇವಿಯನ್ನು ನೆನಪಿಸಿಕೊಂಡು ಎಲ್ಲ ಕುಲಬಾಂಧವರು ಮುಖಂಡರು ಎದುರು ಪಾದಾರವಿಂದರಿಗೆ ನಮಸ್ಕಾರ ಮಾಡ್ತಾ, ಈಗ ನಮ್ಮ ಇಲ್ಲಿ ರಾಯರಾವುತ ಸಂಘ ಈ ಒಂದು ಸಂಘದ ಅಭಿನಂದನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಗಿರುವಂಥ ಮಾನ್ಯ ಶ್ರೀ ಜ್ಯೋತಿ ಗಣೇಶ್ ಅವರು ನಮ್ಮ ಜನಪ್ರಿಯ ಶಾಸಕರು ಅವರು ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಮತ್ತು ರಾಜ್ಯಾಧ್ಯಕ್ಷರಂತ ಸಂಪತ್ ಕುಮಾರ್ ಗಣೇಶ್ ಕುಮಾರ್ ದಯವಿಟ್ಟು ಬೇಡ್ಕೊಂಡು ಬರಬೇಕು. ಮತ್ತು ಜಿಲ್ಲಾ ಸಂಘದ ರಂಗಾದೇವಿಯವರು, ಕಾರ್ಯದರ್ಶಿಯಾದಂಥ ಮೋಹನ್ ಅವರಿಗೆ, ನಮ್ಮ ಶ್ರೀನನ್ ಅವರಿಗೆ, ಮತ್ತು ಬಂದಂಥ ಎಲ್ಲ ಪದಾಧಿಕಾರಿಗಳಿಗೆ, ಮಹಿಳಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರಿಗೆ ದಯವಿಟ್ಟು ನಾನು ಹೃತ್ಪೂರ್ವಕವಾಗಿ ವಂದನೆಯನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಚಪ್ಪಾಳೆ ಮೂಲಕ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತೇನೆ. ಹಾಗೂ ಇದು ಮುಖ್ಯವಾಗಿ ಮಾಧ್ಯಮ ಮಿತ್ರರು ಎಲ್ಲ ಸಕಾಲಕ್ಕೆ ನಮ್ಗಿಂತ ಬೇಗನೆ ಬಂದು ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರೋದ್ರಿಂದ ಅವರಿಗೆ ನಮ್ಮ ರಾಜ್ಯ ರಾಯರಾವುತ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ಚೆನ್ನೈಗೆ ಹೋಗಬೇಕಾಗಿದ್ದ ಕಾರಣದಿಂದ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕರ್ನಾಟಕ ರಾಜ್ಯ ಗೃಹ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಈಗಾಗಲೇ ಬಂದು ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ದಾರೆ. ಅವರಿಗೂ ಕೂಡ ನಾವು ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೆ ನಮ್ಮ ತುಮಕೂರಿನ ಕೇಂದ್ರ ಬಿಂದು ತುಮಕೂರು ಜನಪ್ರಿಯ ಶಾಸಕರು, ಸರಳ ಸಜ್ಜನರು ಆಗಿರ್ತಕ್ಕಂಥ ಶ್ರೀ ಜಿ.ಬಿ. ಜ್ಯೋತಿ ಗಣೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕರ್ನಾಟಕ ರಾಜ್ಯ ರಾಯರಾವುತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ
ಸನ್ಮಾನ್ಯ ಶ್ರೀ ಎಂ.ಎಚ್. ಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಜನಾಂಗದ ಸಂಪೂರ್ಣ ಬೆನ್ನೆಲುಬಾಗಿ ನಮ್ಮೆಲ್ಲರ ಕಷ್ಟ ಸುಖ ವಿಚಾರಿಸಕ್ಕೆ ಟೊಂಕ ಕಟ್ಟಿ ನಿಂತಿರುವಂತಹ ಜ್ಯೋತಿ ಗಣೇಶ್ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ನಾನು ಹೇಳೋದು ಒಂದೇ ಮಾತು, ನಾವು ಇಡೀ ಪ್ರಪಂಚದಲ್ಲಿ ಈ ಗ್ಲೋಬ್ ಮೇಲೆ ವಿಶ್ವದಲ್ಲಿ ಇರೋರು 4,000 ಜನ. ಅಲ್ಲಿ ಇಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ರಾಯರಾವತರು ಅಂತ ಒಂದು ಜಾತಿ ಇದೆ ಅಂತ ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ಮುಖ್ಯವಾಗಿ ನಮಗೆ ಜ್ಞಾಪಕ ಬರೋದು ಯಾರಾದ್ರೂ ನಮ್ಮ ಜಾತಿಯಲ್ಲಿ ಜ್ಞಾಪಿಸಿದಾಗ ಈ ಹೊತ್ತಿನಲ್ಲಿ ನಮ್ಮನ್ನ ಅಲ್ಪರಲ್ಲಿ ಅಲ್ಪರು, ನಾವು ದೀನರಲ್ಲಿ ದೀನರು, ತುಂಬಾ ಅಸಹಾಯಕತೆಯಿಂದ ಬದುಕ್ತಾರೆ ನಾವು ವ್ಯವಸ್ಥೆಯಲ್ಲಿ. ಅಂಥವ್ರನ್ನ ನೀವು ಗುರುತಿಸಿ ನಮ್ಮ ಬೆನ್ನಿಗೆ ನಿಂತು ಬನ್ನಿ, ನಾನು ಇದ್ದೀನಿ, ನಿಮ್ಮ ಮುಖ್ಯವಾಹಿನಿಗೆ ತರಬಲ್ಲಿರುವಂತಹ ಎಲ್ಲ ಸಾಧ್ಯತೆಗಳು ನನ್ನ ಕಡೆ ಏನೇನಾಗುತ್ತೋ ಎಲ್ಲನೂ ಮಾಡ್ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಅನ್ನ ಕೊಟ್ಟಿರುವಂತ ಮಾನ್ಯ ಶ್ರೀ ಜ್ಯೋತಿ ಗಣೇಶ್ ಅವರಿಗೆ ನಾನು ಮನೆಯಾಗಿ ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ, ಹಾಗೆ ನಮ್ಮ ಸಂಘದ ಬಗ್ಗೆ ಮತ್ತೆ ನಮ್ಮ ಜನಾಂಗದ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನು ನಾನು ನಿಮ್ಗೆ ಹೇಳ್ತೀನಿ. ಇತ್ತೀಚಿನ ಸಂಶೋಧನೆಯ ಪ್ರಕಾರ, ನನ್ನ ಗ್ರಹಿಕೆ ಪ್ರಕಾರ, ನಾವು ಬಳ್ಳಾರಿ ಜಿಲ್ಲೆಯ ಆನೆಗುಂದಿಯಿಂದ ನಾವು ಬಂದಂಥವ್ರು. ಆನೆಗುಂದಿಯಿಂದ ಬಂದು ಕಂಪಲಾಪುರದಲ್ಲಿದ್ದು, ಕಂಪ್ಲಿಯಲ್ಲಿದ್ದು, ಕಂಪ್ಲಿಯಿಂದ ಬಂದು ವಿಜಯನಗರ ಸಾಮ್ರಾಜ್ಯದಲ್ಲಿದ್ದು, ಆನಂತರ ಮೈಸೂರವರೆಗೂ ವಿಸ್ತರಿಸಿಕೊಂಡು ಎಲ್ಲ ಚದರೋಗಿ ಸುಮಾರು ಜನ ಯುದ್ಧದಲ್ಲಿ ಮತ್ತು ನಾವು ಉಳಿದಿರುವಂತಹ ಕೆಲವೇ ಜನ ಇವತ್ತು ನಾವು ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೀವಿ, ಒಬ್ರಿಗೊಬ್ರಿಗೆ ಗುರುತಿಸ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಈ ಪರಿಚಯ ಆಮೇಲೆ ನಾನು ಮತ್ತೆ ಇನ್ನೊಂದ್ಸತಿ ನೀವು ಮಾಡಿಕೊಡ್ತೀನಿ. ಅದಕ್ಕೆ ಮುಂಚೆ ಜ್ಯೋತಿ ಗಣೇಶ್ ಅವರು ಇಲ್ಲಿಂದ ತೆರಳಕ್ಕೆ ಮುಂಚೆ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಂಘದ ನನಗೆ ಮುಂಚೆಯಿಂದಲೂ ಕೂಡ ಪರಿಚಯ ಅಂದರೆ ಸನ್ಮಾನ್ಯ ರಾಜಣ್ಣವರು, ರಾಜಣ್ಣವರು ಇದ್ದೀವಿ. ಸನ್ಮಾನ್ಯ ಸಮಾಜದ ಎಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಾಗಿ ಸಂಘಟನೆ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ನಮ್ಮ ಸನ್ಮಾನ್ಯ ರಾಜಣ್ಣವರೇ. ಮತ್ತು ಈ ತಾನೇ ರಾಜಮಟ್ಟದಲ್ಲಿ ಹೊಸದಾಗಿ ಸಂಘಟನೆಗೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರ್ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ವಿವಿಧ ಹಿರಿಯ ಪದಾಧಿಕಾರಿಗಳೇ, ಎಲ್ಲ ನಮ್ಮ ಸಚಿವರು ತಯಾರಿಸಿದೆ, ಎಲ್ಲ ಮಹಿಳಾ ಪದಾಧಿಕಾರಿಗಳೇ, ಬೆಳೆದಿರ್ತಕ್ಕಂಥ ಎಲ್ಲ ರಾಯರವ ಸಮಾಜದ ಎಲ್ಲ ಆತ್ಮೀಯ ಬಂಧು. ನನಗೆ ಈ KJP-ಯಿಂದ ನಿಂತಾಗಿದ್ರು ಕೂಡ ನನಗೆ ಈ ಮನುಷ್ಯಕ್ಕೆ ಭಾಗದಲ್ಲಿ ಏನು ರಾಯರವ ಸಮಾಜ ತುಂಬ ಇದೆ. ಫಸ್ಟ್ ಹೋಗಿದೆ ರಾಜಣ್ಣವ್ರ ಮನೆಗೆ ಹೋಗಿ ಕೈ ಮುಗಿದು 2011-12ರಲ್ಲಿ ನಮ್ಮ ಗೌರ್ನರ್ ಇರ್ಬೋದು, ಎಲ್ಲರೂ ಕೂಡ ಅದರಲ್ಲಿ ವಿಶೇಷವಾಗಿ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ, ಭಾರಿ ಆಕ್ಟಿವ್. ಅಲ್ಲಿಂದ ಶುರುವಾದಂಥದ್ದು. ತದನಂತರ ಅವ್ರು ಯಾವುದೇ ಒಂದು ಕಾರ್ಯಕ್ರಮಗಳು ಕೂಡ 10 ಹೇಳಿದ್ರೆ ಒಂದು 5 ಅಟೆಂಡ್ ಮಾಡಿದ್ರು, 10 ಅಟೆಂಡ್ ಮಾಡಿಲ್ಲ, 10 ಹೇಳಿದ್ರೆ 5 ಅಟೆಂಡ್ ಮಾಡಿದ್ವಿ. ಸೊ ಸಂಬಂಧ ನಮ್ಮನ್ನು ಕೂಡ ನಿಮ್ಮ ಒಂದು ಸಮಾಜ ಜೊತೆ ಅವತ್ತಿನೂ ಕೂಡ ಸುಮಾರು 12-13 ವರ್ಷದಿಂದ ಶುರುವಾದಂಥದ್ದು. ಇವತ್ತೊಂದು ಕೂಡ ನಮಗೂ ಕೂಡ ಅಭಿಮಾನ. ನಾವೇ ನಿಮ್ಮ ಸಮಾಜಕ್ಕೆ ಏನೋ ಮಾಡಿಲ್ಲ, ಸಿದ್ಧ ಮಾತಾಡ್ತೀವಿ ಅನ್ನೋದು ಬಿಟ್ಟರೆ ನಾವೇ ನಿಮ್ಗೇನೋ ಕಿರೀಟ ಇಟ್ಟಿಲ್ಲ, ಏನಿಲ್ಲ. ನಿಮಗೂ ಅಭಿಮಾನ, ನಮಗೂ ಕೂಡ ಅಭಿಮಾನ. ಸಿದ್ಧಾಗ ನಮ್ಮ ಮನೆ ಹತ್ರ ಬಂದಾಗ ಕೂಡ ಕಾಸ್ಕೋಸ್ ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ನೀವೇನು ಕೇಳಿಲ್ಲ, ನಾವೇನು ಮಾಡ್ಕೊಡ್ತೀವಿ. ಆದ್ರಿಂದ ಇವತ್ತೇನೋ ಒಂದು CSI ಮತ್ತೊಂದು ಬಗ್ಗೆ ಕೂಡ ನಿಮ್ಮ ಪದಾಧಿಕಾರಿಗಳು ಮಾತಾಡೋದು. ಇವತ್ತು CSI ಮತ್ತೊಂದೆಲ್ಲ ಇವತ್ತು ಸಬ್ ರಿಜಿಸ್ಟ್ರಾರ್ ರೇಟಿಗೆ ಬಂದ್ಬಿಟ್ಟಿದೆ. ಸಬ್ ರಿಜಿಸ್ಟ್ರಾರ್ ರೇಟ್ ಮುಂಚೆ 200 ರೂಪಾಯಿ ಮಾರ್ಕೆಟ್ ರೇಟ್ 1,000. ಇವತ್ತು ಮಾರ್ಕೆಟ್ ರೇಟ್ 2,000, ಸಬ್ ರಿಜಿಸ್ಟ್ರಾರ್ ರೇಟ್ 1,000 ಆಗ್ಬಿಟ್ಟಿದೆ. ಆದ್ರಿಂದ ಇವತ್ತೇನೋ ಜಾಗ ತರಬೇಕು. ಮುಂಚೆ ಸುಲಭ ಇತ್ತು, ಸರ್ಕಾರದಿಂದ 1 ಇಂಚು ಜಾಗ ಇವತ್ತು ಯಾವುದೇ ಸಮಾಜಗಳು ತಗೊಳಕ್ಕಾಗಲ್ಲ. ಈ ಅದು ಸಿಟಿ ಲಿಮಿಟಲ್ಲಿರೋವೆಲ್ಲ ಕ್ಯಾಬಿನೆಟ್ಗೆ ಹೋಗ್ಬೇಕಾಗ್ತದೆ. ಅವರಿಗೆ ಒಂದು ಸ್ಮಶಾನದ ಜಾಗ ಹೊಂಚ ತುಂಬಾ ಕಷ್ಟ ಆಗಿದೆ. ಆದರೂ ಕೂಡ ನಾವೆಲ್ಲರೂ ಕೂಡ ಒಂದು ಸಂಘಟನೆಯಲ್ಲಿ ಯಾರನ್ನ ನೀವು ಬಲವಾಗಿ ಕೇಳ್ಬೋದು. ಈ ಬಾರಿ ಬೆಂಗಳೂರಿನಲ್ಲಿದ್ದಂತ ನಿಮ್ಮ ಕೆಲವು ಮುಖಂಡರು ನಮ್ಮ ಸೋಮಣ್ಣ ಸಾಹೇಬ್ರವ್ರನ್ನ ಕರೆಸ್ಬೇಕಿತ್ತು, ಅವ್ರ ಮನೆಯವ್ರು ಬಂದ್ರು. ಯಾಕಂದ್ರೆ ಒಂದು ಸಂಘಟನೆ ಇದೆ, ನಿಮ್ಮಲ್ಲಿ ಯಾರೋ ಕಾರ್ಪೊರೇಟರ್ ಮಾಡಿದ್ರು ಅಲ್ಲಿ ಎಲ್ಲ ಹೇಳಿದ್ರು. ಆದ್ರಿಂದ ಒಂದು ಸಂಘಟನೆ ಇದ್ದಾಗ ಇಲ್ಲಿ ಯಾರು ಬೇಕಾದ್ರೂ ಕೂಡ ಕರೆದು ಪ್ರೀತಿಯಿಂದ ಕೇಳಿ, ಸುಮ್ಮನೆ ಮೇಲ್ತಾ ಕೇಳೋದ್ರಿಂದ ಏನೂ ಆಗಲ್ಲ. ಅವತ್ತಿಗೇನೋ ಆಯ್ತಪ್ಪ ಅಂತ ಹೇಳಿ ಕಳಿಸ್ತಾರೆ. ನೀವು ಕೂಡ ಸಂಘಟನೆ ಮಾಡಿ, ಸಂಘಟನೆ ಮಾಡ್ಕೊಂಡು ನೀವು 4,000 ಇದ್ರು, 40,000 ಇದ್ರು, 4 ಲಕ್ಷ ಇದ್ರು, ಅದು ನೀವು ಕೇಳಬೇಕು. ಮಾಡಬೇಕು ಇದಾರೆ ಅಂತ ಅಧ್ಯಕ್ಷ ಹೇಳ್ತಾ ಇದ್ರು. ನೀವು ಕೇಳುವಂತ ಒಂದು ಅವರ ಮನ ಸೆಳೆಯುವಂತ, ಒಂದು ಗಮನ ಸೆಳೆಯುವಂತ ಒಂದು ಈ ಸಂಘಟನೆಗೆ ಶಕ್ತಿ ಇದೆ. ಅದರಿಂದ ಇವಾಗ ನೀವು ಸಂಘಟನೆ ಮಾಡುವಂಥದ್ದು ರಾಜ್ಯಾದ್ಯಂತ ಎಲ್ಲರೂ ಕೂಡ ಒಂದು ಸೇರಿರುವಂಥದ್ದು ನಿಮ್ಮ ಒಂದು ಭವಿಷ್ಯಕ್ಕೆ ಖಂಡಿತವಾಗಿ ಇದು ಒಳ್ಳೆಯ ಸೂಚನೆ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು CSI ಮತ್ತೊಂದು ಅದು ಸೆಕೆಂಡ್ ಅದು ಆಗಲಿ, ಒಳ್ಳೇದಾಗಲಿ. ಆದರೆ ನಿಮ್ಮ ಮುಂದಿನ ಪೀಳಿಗೆ ಮಕ್ಕಳನ್ನ ಇವತ್ತು
ಶೈಕ್ಷಣಿಕವಾಗಿ ಚೆನ್ನಾಗಾದ್ರೆ ಆರ್ಥಿಕವಾಗಿ ಚೆನ್ನಾಗಾಗ್ತಾರೆ, ಎಲ್ಲ ಸಮಾಜದಲ್ಲೂ ಹತ್ತಾರೆ. ಆದ್ರಿಂದ ಇವತ್ತು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಮತ್ತು ದೇಶ ವಿದೇಶಗಳಲ್ಲಿರುವಂತಹ ಕಂಪ್ನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಯಾವ ರೀತಿ ನೀವು ಒಂದು ಕೆರಿಯರ್ ಕೌನ್ಸಿಲಿಂಗ್ ಮಾಡಬೇಕು, ಮಾರ್ಗದರ್ಶನ ಕೊಡಬೇಕು ಮತ್ತು ಮುಖ್ಯವಾಗಿ ಇವತ್ತು ಸರ್ಕಾರಿ ಹುದ್ದೆಗಳಲ್ಲಿ ಕೀ ಪೋಸ್ಟ್ಗಳನ್ನು ಕೂಡ ಯಾವ ರೀತಿ ಆ ಪೋಸ್ಟ್ ಇಂದ ಎಷ್ಟು ಸಾವಿರಾರು ಜನ ಸಹಾಯ ಮಾಡಬಹುದು ಅಂತ ಪೋಸ್ಟ್ಗಳಿಗೂ ಕೂಡ ನಿಮ್ಮ ಸಮುದಾಯದ ಮಕ್ಕಳು ಹೋಗಿ ಅಲ್ಲಿ ಕೂರ್ಬೇಕು ಮುಂದೆ. ಈ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿ ಸ್ವಲ್ಪ ಒಂದು ಗೈಡೆನ್ಸ್ ನ ಕೊಟ್ರೆ ಖಂಡಿತವಾಗಿ ನಿಮ್ಮ ಸಮಾಜ ಮುಂದೆ ಮತ್ತಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ. ಯಾರಾದ್ರೂ ಈ ಜಾತಿಯ ಹೇಳ್ಕೊಂಡಾಗ ನಿಮ್ಮ ಸಮಾಜದಲ್ಲಿ ಹೋಗಿ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಅವ್ರಿಗೇನಾದ್ರು ಸಮಾಜ ಬಗ್ಗೆ ಒಳ್ಳೇದು ಮಾಡ್ಬೇಕು ಅಂತ ಬಂದು ಸಾಕಷ್ಟು ಜನ ನೋಡಿದ್ವಿ. ಜಾತಿದವ್ರು ಗೆದ್ದಿರಲ್ಲ, ಆದ್ರೆ ಗೆದ್ದ ಮೇಲೆ ಬಂದು ಆ ಜಾತಿ ನೋಡಿಕೊಂಡು ಬಂದು ಆ ಜಾತಿದವ್ರ ಮುಂದಿನ ಪೀಳಿಗೆ ಮಕ್ಕಳು ಒಳ್ಳೇದಾಗ್ಲಿ ಅಂತ ಮಾಡ್ತಾರಲ್ಲ, ಆ ರೀತಿ ಒಂದು ಆ ವ್ಯಕ್ತಿತ್ವಗಳನ್ನ ನೀವು ಬೆಳೆಸಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆಗೆ ಅವರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ಮಾಡಿ ಮತ್ತು ಸಂಘಟನೆ ಕೂಡ ಬೆಳೆಸಿ ಮತ್ತು ನೀವೇನು ಆಫೀಸು ಮತ್ತೊಂದು ಮಾಡ್ಕೊಳ್ಳೋದಕ್ಕೆ ಒಂದು ಸಂಘಟನೆ ಆಫೀಸ್ ಮಾಡ್ಕೊಳ್ಳೋದಕ್ಕೆ ಏನು ಜಾಗಕ್ಕೆ ಕೈ ಹಾಕಿದ್ರು ಹಾಕಿ CS ಬೇಕಾದ್ರೆ ನೋಡೋಣ. ಅದೇ CS ಎಲ್ಲ ಆಲ್ಮೋಸ್ಟ್ ಸಬ್ಲಿಸ್ಟರ್ ರೇಟಿಂಗ್ ಮಾರ್ಕೆಟ್ ರೇಟಿಂಗ್ ಬಂದ್ಬಿಟ್ಟಿದೆ. ಅದರಿಂದ ಆ ಕೆಲಸ ನಾನು ಕೂಡ ಫಸ್ಟ್ ಹುಡುಕಿ ಆಮೇಲೆ ನೋಡೋಣ. ಯಾಕಂದ್ರೆ ಎಲ್ಲ ಈಗಿರೋದು ಔಟ್ಸ್ಕರ್ಟ್ಸ್ ಅಲ್ಲೇ ಸಿಗೋದು, CS ಸಿಟಿ ಸೆಂಟರ್ ಸಿಗೋದು. ಅವಾಗ ಇಂಡಿಯಾ ಸಿಸ್ಟಮ್ ಬಿಡೋದೇ ಇತ್ತು, ಯಾರು ಬರಲಿಲ್ಲ. ಅವಾಗ ಸಾಯಿಬಾಬಾ ದೇವಸ್ಥಾನ ಅಕ್ಕಪಕ್ಕ ಹೇಮಾವತಿ ಆಫೀಸ್ ಪಕ್ಕ ಕೇಳಿದ್ರೆ ಯಾರು ಬರ್ತಿದ್ರು, ಕೇಳಿದ್ರೆ ಅವರೇ ಬರ್ತಿರ್ಲಿಲ್ಲ. ಯಾರೇ ಕೆರೆ ಒಳಗೆ ಯಾಕೆ ಬರ್ತಾರೆ? ಅದು ಹಾಗೆ ಹಳೆದಾಗೋಗಿದೆ. ಮುಂದೆ ಆ ರೀತಿ ನಾವು ಕೂಡ ಪಾಸಿಟಿವ್ ಆಗಿ ಇವತ್ತು ಸಂಘಟನೆ ಬೆಳೆಸಬೇಕು. ನಿಮ್ಮ ಸಮಾಜವನ್ನು ಕೂಡ ಒಳ್ಳೇದಾಗಬೇಕು ಅಂದ್ರೆ ನಿಮ್ಮಲ್ಲಿರುವಂತವರು ಒಕ್ಕಟ್ಟಾಗಿ ಸೇರಿ ನಮ್ಮ ಕೈಲಿ ಜೋಬಲ್ ₹100 5 ಸಮಾಜಕ್ಕೋಸ್ಕರ ಖರ್ಚು ಮಾಡಿದ್ರೆ ಖಂಡಿತವಾಗಿ ಸಮಾಜ ಬೆಳೆಯುತ್ತೆ. ಮತ್ತು ಎಲ್ಲಾ ಸೇರಿ ನಿಮ್ಮ ಮುಂದಿನ ಪೀಳಿಗೆಯವರಿಗೆ ಆ ರೀತಿಯಾಗಿ ಮಾರ್ಗದರ್ಶನ ಮಾಡಿ ಈ ಸಮಾಜದಲ್ಲಿರುವಂತಹ ವಿವಿಧ ಎಲ್ಲ ಒಂದು ಹುದ್ದೆಗಳನ್ನ ಅಲಂಕರಿಸಿ ಅವ್ರಿಗೆ ದಾರಿ ದೀಪ ಮಾಡಬೇಕು, ಮಾರ್ಗದರ್ಶನ ಕೊಡಬೇಕು. ನಾನು ಕೂಡ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಸದಾಕಾಲ ನಾವು ನಿಮ್ ಜೊತೆ ಹಿಂದೆನೂ ಕೂಡ ಇದ್ದೀವಿ, ಮುಂದೆನೂ ಕೂಡ ನಿಮ್ ಜೊತೆ ಇರ್ತೀವಿ. ಎಲ್ಲ ಪ್ರೀತಿಯಿಂದ ಕರೆದಿದ್ರೆ ಇವತ್ತು 150 ಪ್ರೋಗ್ರಾಮ್ ಒಂದು 12 ಹೋಗಕ್ಕೆ ಇವತ್ತು ರಾಜ್ಯ ಆಗೋಗ್ತದೆ. ಕಡೆ 7 ಗಂಟೆಗೆ ಶುರು ಆಗಿತ್ತು, ಇದಾದ್ಮೇಲೆ 3ನೇ ಕಾರ್ಯಕ್ರಮ, ಇದಾದ್ಮೇಲೆ ಮೋದಿ ಮನ್ ಕಿ ಬಾತ್ ಇದೆ, ಅದು ಸಿದ್ಧಾಂತ ಮಾಡಿದ ಕಂಪಲ್ಸರಿ ಅದನ್ನು ಲೈವ್ ಇದೆ. ಅದು ಅಲ್ಲೋಗಿ ಚಿಕ್ಕನಾಯಕನಲ್ಲಿ ಕೂರ್ತಿ ಇವತ್ತು ಪ್ರಶ್ನವಾದ ಪ್ರೋಗ್ರಾಮ್ ಒಳ್ಳೆದವರಲ್ಲ ಗೊತ್ತಿಲ್ಲ. ಅವರಲ್ಲಿ ಈ ಕಾರ್ಯಕ್ರಮ ನಾವು ಕೂಡ ಬೆಳೆಗೆ ಒಳ್ಳೆ ಮನಸ್ಸಿಂದ ಶುಭ್ರ ಮನಸ್ಸಿಂದ ಬಂದು ಇವತ್ತು ತಮ್ಮೆಲ್ಲರ ಒಂದು ದರ್ಶನ ಆಗಿತ್ತು. ಮತ್ತು ಇವ ಸಮಾಜದ ನಾವು ಒಂದು 10 ಜನ ನೋಡ್ತಾ ಇದ್ವಿ ಅವರ ಸಮಾಜದಲ್ಲಿ. ಆದ್ರೆ ನಾವು ನಮ್ಮ ರಾಘಣ್ಣ ಇದೆಲ್ಲ ನಮ್ಮ ಊರುಗಳು ಸುಮಾರು ಎಲ್ಲ. ಆದ್ರೆ ಇವತ್ತು ಬೇರೆ ಬೇರೆ ಕಡೆ ಬಂದಿದ್ರ ನಿಮ್ಮ ಪರಿಚಯವಾಗಿ ಕೂಡ ನಮಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಖುಷಿ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಸಮಾಜ ಏಳಿಗೆ ಆಗಲಿ. ಏನು ದೇಶ ವಿದೇಶಗಳಲ್ಲಿರುವಂತಹ ನಾನಾ ಹುದ್ದೆಗಳನ್ನ ನಿಮ್ಮ ಸಮಾಜದ ಮುಂದಿನ ಪೀಳಿಗೆಯವರು ಈಗಿರೋರು ಅಲಂಕರಿಸಲಿ ಅಂತ ನಾನು ಕೂಡ ಶುಭವನ್ನ ಕೋರ್ತಾ ಇಲ್ಲಿ ಪ್ರೀತಿಯಿಂದ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಸಮಾಜದ ಎಲ್ಲ ಹಿರಿಯರಿಗೂ ಕೂಡ ನಾನು ಒಂದು ಮಾತು ಕೊಡ್ತೀನಿ. ಅದು ಕೂಡ ಧನ್ಯವಾದ. ನಮ್ಮ ಸಂಘದ ಪರವಾಗಿ ಈಗ ಅಭಿನಂದನ ಮತ್ತು ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ದೊಡ್ಡ ಚಪ್ಪಾಳೆಯ ಮೂಲಕ ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ ಅಂತ ಮತ್ತೊಮ್ಮೆ ಇನ್ನೊಂದು ದಯವಿಟ್ಟು ಕಾರ್ಯದರ್ಶಿ ಆದಂಥ ಮೋಹನ್ ಕುಮಾರ್ ಮತ್ತು ಅಧ್ಯಕ್ಷರು ಹೋಗಿ